ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾ ಈಗ ನಾಗರ ಪಂಚಮಿ ಹಬ್ಬಕ್ಕೆ ಕೊಬ್ಬರಿ ಕರ್ಚಿಕಾಯಿ ಮಾಡಾಕತ್ತಿದ್ದಾರೆ. ಆ ಕರ್ಚಿಕಾಯಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡೇನ್ರಿ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ರೀ. ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ. ನಾನು 1 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡ್ರಿ. ನಾ ಎಣ್ಣೆ ಏನು ಬಿಸಿ ಮಾಡಿಲ್ಲ, ಹಂಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ನೀವು ಬಿಸಿ ಮಾಡಿಯಾದರೂ ಹಾಕೋಬೋದು, ಹಂಗಾದರೂ ಹಾಕೋಬೋದು. ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು ರೀ. ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ನೋಡ್ರಿ. ಇದು ಉಪ್ಪು ಎಣ್ಣೆ ಮೈದಾ ಹಿಟ್ಟಿನ ಜೊತೆ ಎಲ್ಲ ಚಲೋತ್ನೇ ಮಿಕ್ಸ್ ಮಾಡಿಕೊಂಡು ನಾದ್ಕೋತೀನಿ ನೋಡ್ರಿ. ಪಂಚಮಿ ಬಂತಂದ್ರೆ ಎಲ್ಲ ನಮ್ಮನೆ ಉಂಡೆ ಚಕ್ಲಿ ಕರ್ಚಿಕಾಯಿಗಳು ಎಲ್ಲ ಮಾಡ್ತಾ ಇರ್ತೀರಿ. ನಾನು ಮೊನ್ನೆ ಬೆಲ್ಲದ ಕರ್ಚಿಕಾಯಿ ಮಾಡಿ ತೋರಿಸಿದ್ದೆ ರೀ. ಇವತ್ತು ಕೊಬ್ಬರಿ ಕರ್ಚಿಕಾಯಿ ಮಾಡಾಕತ್ತೀನಿ. ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ರೀ. ನಿಮಗೆ ಯಾವ ರೆಸಿಪಿಗಳು ಬೇಕಾಗುತ್ತೆ ನೋಡಿಕೊಂಡು ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ಕೋಬೋದು ರೀ. ಈಗ ನೋಡಿರಿ, ಉಪ್ಪು ಎಣ್ಣೆ ಎಲ್ಲ ಹಿಟ್ಟಿನ ಜೊತೆ ಚಲೋತ್ನೇ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ನೋಡಿರಿ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಹಾಕ್ಕೊಡ್ರಿ. ನಾನು ಕರ್ಚಿಕಾಯಿಗಳು ಮಾಡೀನಿ, ಚಕ್ಲಿಗಳು ಮಾಡೀನಿ, ಉಂಡಿಗಳು ಮಾಡೀನಿ. ಎಲ್ಲ ಥರ ರೆಸಿಪಿಗಳು ನನ್ನ ಚಾನಲ್ದಲ್ಲಿ ಅದಾವ್ರಿ. ನೀವು ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾವ್ರಿ. ನಿಮಗೆ ಯಾರು ಬೇರೆ ನಾ ಮಾಡೋ ರೆಸಿಪಿ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈ ಕೊಬ್ಬರಿ ಕರ್ಚಿಕಾಯಿನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತಿ. ಈಗ ನೋಡಿರಿ, ನಾ 2 ಕಪ್ ಹಿಟ್ಟು, ಒಂಚೂರು ಉಪ್ಪು ಒಂಚೂರು ಎಣ್ಣೆ ಹಾಕ್ಕೊಂಡು ನಾದ್ಕೊಂಡೇನಿ. ಈ ಹದ ಆಗೈತೆ ನೋಡಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ. ಈ ಹದ್ದಲ್ಲಿ ನಾದ್ಕೊಂಡೇನಿ ನೋಡಿರಿ. ಇದು ಹಿಟ್ಟು ನೆನಿಬೇಕ್ರಿ. ಹಾಗಾಗಿ ನಾ ಫಸ್ಟಿಗೆ ಹಿಟ್ಟು ನಾದ್ಕೊಂಡೇನಿ. ಈಗ ಕರ್ಚಿಕಾಯಿ ಒಳಗೆ ತುಂಬಾಕ ಪೌಡ್ರ್ ರೆಡಿ ಮಾಡ್ಕೊತೀನಿ. ನಾನು ಮಿಕ್ಸಿ ಜಾರಿಗೆ 1 ಕಪ್ ಸಕ್ಕರೆ ತೊಗೊಂಡೇನಿ, ಅದು ಹಾಕ್ಕೋತೀನಿ ನೋಡಿರಿ. ಇದು ನುಣ್ಣಗೆ ರುಬ್ಕೋತೀನಿ ರೀ. ಈಗ ನೋಡಿರಿ, ನಾ ಈ ರೀತಿ ಸಕ್ಕರೆ ಪೌಡ್ರ್ ರೆಡಿ ಮಾಡ್ಕೊಂಡೇನಿ ನೋಡಿರಿ. ಈಗ ನೋಡಿರಿ, ನಾ 1 ಕಪ್ನಷ್ಟು ಕೊಬ್ಬರಿ ತುರಿ ತೊಗೊಂಡೇನಿ ನೋಡಿರಿ. ಈ ಒಣ ಕೊಬ್ಬರಿಗೆ ಈ ಸಕ್ಕರೆ ಪೌಡ್ರ್ ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕ್ಕೋಬೋದು ರೀ. ನಾನು 1 ಕಪ್ ಮಾತ್ರ ಹಾಕ್ಕೊಂಡೇನಿ ನೋಡಿರಿ. ನಿಮ್ಗೆ ಸಿಹಿ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ 3/4 ಕಪ್ ಹಾಕ್ಕೋಬೋದು ರೀ. ನಾನು 1 ಕಪ್ ಪೂರ್ತಿ ಹಾಕ್ಕೊಂಡೇನಿ ನೋಡಿರಿ. ಈಗ ಸಕ್ಕರೆ ಕೊಬ್ಬರಿ 2 ಮಿಕ್ಸ್ ಮಾಡ್ಕೊಂಡೇನಿ ನೋಡಿರಿ. ಈ ಕರ್ಚಿಕಾಯಿ ಮಾಡೋಕೆ ಹಿಟ್ಟು ಕಲ್ಸ್ಕೊಂಡ್ಬಿಡ್ಬೋದು ರೀ. ಅದ್ರೊಳಗೆ ತುಂಬಾಕ ಮಿಶ್ರಣ ಮಾಡೋದು ಮುಖ್ಯ ರೀ. ನೀವು ಸಿಹಿ ನೋಡ್ಕೊಂಡು ಮಾಡ್ಕೋಬೇಕಾಗ್ತೈತಿ. ನಾನು 1 ಕಪ್ ಕೊಬ್ಬರಿಗೆ 1 ಕಪ್ ಸಕ್ಕರೆ 1 ಕಪ್ ಪುಟಾಣಿ ತೊಗೊಂಡಿನಿ. ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಸಕ್ಕರೆ ಕರ್ಚಿಕಾಯಿ ಸುಮಾರು ನಮೂನೆ ಮಾಡ್ತಾರೆ. ರವಾ ಸಕ್ಕರೆ ಹಾಕಿ ಮಾಡ್ತಾರೆ, ಪುಟಾಣಿ ಸಕ್ಕರೆ ಹಾಕಿ ಮಾಡ್ತಾರೆ, ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾರೆ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಕರ್ಚಿಕಾಯಿ ಮಾಡ್ಕೋಬೋದು. ನಾನೀಗ ಕೊಬ್ಬರಿ ಕರ್ಚಿಕಾಯಿ ಅಂತ ಮಾಡಾಕತ್ತೀನಿ. ಸಕ್ಕರೆ ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ಪುಟಾಣಿ ಮಿಕ್ಸಿಗೆ ಹಾಕೊಂಬರ್ತೀನಿ ರೀ. ನಾ ಸಕ್ಕರೆ ಏನು ರುಬ್ಕೊಂಡಿದ್ದಲ್ಲ ರೀ, ಅದೇ ಮಿಕ್ಸಿ ಜಾರಲ್ಲಿ 1 ಕಪ್ ಪುಟಾಣಿ ತೊಗೊಂಡೇನಿ, ಅವು ಹಾಕ್ಕೋತೀನಿ ನೋಡಿರಿ. ಇದು ಪುಟಾಣಿನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋತೀನಿ ರೀ. ನೋಡಿರಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ನಾ ಮುಂಚೆ ಕೊಬ್ಬರಿ ಸಕ್ಕರೆ ಕಲಸಿಟ್ಟಿದ್ನಿಲ್ಲ ರೀ. ಈಗ ಅದ್ರಾಗೆ ಪುಟಾಣಿ ಏನು ರುಬ್ಕೊಂಬಂದಿದ್ದಿಲ್ಲ ರೀ, ಅದನ್ನೂ ಹಾಕ್ಕೋತೀನಿ ನೋಡಿರಿ. ಇದನ್ನು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಒಬ್ಬೊಬ್ಬರು ಸಕ್ಕರೆ ಹಿಡಿದೇ ಹಾಕ್ತಾರೆ ರೀ, ಒಬ್ಬೊಬ್ಬರು ಈ ರೀತಿ ಪೌಡ್ರ್ ಮಾಡಿ ಹಾಕ್ತಾರೆ. ಪೌಡ್ರ್ ಮಾಡಿ ಹಾಕೋದ್ರಿಂದ ಚಲೋ ಆಗ್ತೈತೆ ರೀ. ಹಾಗಾಗಿ ನಾನು ಪೌಡ್ರ್ ಮಾಡಿ ಹಾಕೊಳಕತ್ತೀನಿ. ನೀವು ಬೇಕಾದ್ರೆ ಹಿಡಿದೇನೂ ಹಾಕೋಬೋದು ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ಏಲಕ್ಕಿ ಪುಡಿ ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದು ಕರ್ಚಿಕಾಯಿ ಒಳಗೆ ತುಂಬಾಕ ಪುಡಿ ರೆಡಿ ಆಯ್ತು ನೋಡಿರಿ. ಇಲ್ಲಿ ಹಿಟ್ಟು ಕಲಸಿ ಹಿಟ್ಟು ನೆನಕ್ಕೆ ಬಿಟ್ಟಿದ್ದೆ, ಹಿಟ್ಟು ನೆಂದೈತಿ. ಇಲ್ಲಿ ನಾನು ಕರ್ಚಿಕಾಯಿ ಒಳಗೆ ತುಂಬಾಕ ಪುಡಿ ರೆಡಿ ಮಾಡ್ಕೊಂಡೆ ನೋಡಿರಿ. ಪುಡಿನೂ ರೆಡಿ ಆಗೈತಿ. ಈಗ ಎಲೆ ಲಟ್ಟಿಸ್ಕೊತೀನಿ ರೀ. ನಿಮ್ಗೆ ಯಾವ ಸೈಜಲ್ಲಿ ಕರ್ಚಿಕಾಯಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಎಲೆ ಲಟ್ಟಿಸ್ಕೊರಿ. ಈಗ ನಾನು ಉಳ್ಳಿ ಕಡಿತೀನಿ ನೋಡಿರಿ. ನಾನು ಈ ಸೈಜಲ್ಲಿ ಉಳ್ಳಿ ತೊಗೋತೀನಿ ರೀ. ಈಗ ನಾವೊಂದು ಉಳ್ಳಿ ತೊಗೊಂಡೇನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಹಚ್ಕೋತೀನಿ ನೋಡಿರಿ. ಈಗ ಇದು ಲಟ್ಟಿಸ್ಕೋತೀನಿ ರೀ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಆ ಸೈಜಲ್ಲಿ ಲಟ್ಟಿಸ್ಕೋರಿ. ನಮ್ಮ ಮೊನ್ನೆ ಬೆಲ್ಲದ ಕರ್ಚಿಕಾಯಿ ಮಾಡಿದಾಗ ಉದ್ದುದಕ್ಕೂ ಮಾಡ್ಕೊಂಡಿದ್ದೆ ರೀ. ಈಗ ತೀರಾ ಅಷ್ಟು ಉದ್ದೂ ಇಲ್ಲ, ತೀರಾ ಅಷ್ಟು ಚಿಕ್ಕದೂ ಇಲ್ಲ. ಈ ರೀತಿಯಲ್ಲಿ ಮಾಡ್ಕೋತೀನಿ ನೋಡಿರಿ. ಇದೇ ರೀತಿ ಎಲ್ಲ ಎಲೆನೂ ಮಾಡ್ಕೋತೀನಿ ರೀ. ಈಗ ನೋಡಿರಿ, ನಾ ಒಂದು 4-5 ಮಾಡ್ಕೊಂಡೇನಿ. ಈಗ ಒಂದು ತುಂಬಿ ತೋರಿಸ್ತೀನಿ ನೋಡಿರಿ. ಈಗ 1 ಸ್ಪೂನ ಪೌಡ್ರ್ ಹಾಕ್ಕೊಂಡೇನಿ ನೋಡಿರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕ್ಕೋಬೋದು ರೀ. ಈಗ ಇದಕ್ಕೆ ನಾನು ಸುತ್ತಲೂ ಹಾಲು ಹಚ್ಕೋತೀನಿ ರೀ. ಹಾಲು ಹಚ್ಚೋ ಉದ್ದೇಶ ಏನಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಬಾಯಿ ಬಿಡಬಾರ್ದು ಅಂತ ಅಷ್ಟೇ ರೀ. ಈ ರೀತಿ ಸುತ್ತಲೂ ಹಾಲು ಹಚ್ಕೊಂಡು ತುಂಬ್ಕೊಂಡ್ರೆ ಎಣ್ಣೆಗೆ ಬಾಯಿ ಬಿಡಂಗಿಲ್ಲ ರೀ. ನೋಡಿರಿ, ಈ ರೀತಿ ತುಂಬ್ಕೋಬೇಕಾಗ್ತೈತೆ ರೀ. ನಾನು ಈ ಸೈಜಲ್ಲಿ ಮಾಡ್ಕೊಂಡೇನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈ ರೀತಿ ಚಲೋ ಹೊತ್ನಾಗೆ ಪ್ರೆಸ್ ಮಾಡ್ಬೇಕು ರೀ. ನಮ್ಮ ಮನೆ ಬೆಲ್ಲದ ಕರ್ಚಿಕಾಯಿ ಮಾಡಿದ್ನಲ್ಲ ರೀ, ಉದ್ದುದಕ್ಕೂ ದೊಡ್ಡ ಮಾಡ್ಕೊಂಡಿದ್ದೆ. ಇವತ್ತು ನಾನು ಚಿಕ್ಕದಾಗಿ ಮಾಡಾಕತ್ತೀನಿ ನೋಡಿರಿ. ನಿಮ್ಮ ಹತ್ರ ಗಿಲ್ಗಂಚಿ ಕೊರಿದಿತ್ತಂದ್ರೆ ಅದರಲ್ಲೇ ಕಟ್ ಮಾಡ್ಕೋಬೋದು. ಈಗ ನಾನು ಡಿಸೈನ್ ಮಾಡ್ತೀನಿ ನೋಡಿ. ಸುಮ್ಮನೆ ಪೋರ್ಕ್ ತೊಗೊಂಡು ಹಿಂಗೆ ಪ್ರೆಸ್ ಮಾಡ್ತೀನಿ ನೋಡಿರಿ. ಅಂದ್ರೆ ಡಿಸೈನ್ ಬರಲಿ ಅಂತ ಅಷ್ಟೇ ರೀ.
ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನಾ ಒಂದು 4 ತುಂಬ್ಕೊಂಡಿನಿ ರೀ. ಈಗ ಇವು ಎಣ್ಣೆ ಕರಿಬೇಕಲ್ರಿ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ನಾನು ಬಾಳ್ಗೆ ಇಟ್ಕೊಂಡಿನಿ, ಮನೆ ಉದ್ದುದ್ದು ಮಾಡಿದ್ನತ್ತೆ ಹಂಚಿ ಇಟ್ಕೊಂಡಿದ್ದೆ ರೀ. ಈಗ ಬಾಳ್ಗೆ ಇಟ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೊತೀನಿ ರೀ. ಇವು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾವು ಮಾಡ್ಕೊಂಡಿರೋಂಥ ಕರ್ಚಿಕಾಯಿ ಎಣ್ಣೆ ಬಿಡ್ತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡಿಕೊಂಡು ನೀವು ಬಿಡ್ರಿ. ನಾ ಒಂದು 3 ಮಾತ್ರ ಬಿಟ್ಟಿನಿ ನೋಡಿರಿ. ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ತಿರುಗಿಸಿ ಹಾಕೋರಿ. ಈಗ ನೋಡಿರಿ ನಾನೇನು ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿಲ್ಲ, ಹಂಗೆ ಹಾಕೀನಿ. ಆದರೂ ಎಷ್ಟು ಗುಳಿ ಬಂದಾವೆ ನೋಡಿರಿ. ನಿಮ್ಗೆ ಎಷ್ಟು ಬೆಳ್ಳಗೆ ಬೇಕು ಎಷ್ಟು ಕೆಂಪು ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೊರಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಡ್ರಿ. ತಿರುಗಿಸಿ ಹಾಕಿ 2 ಸೈಡನ್ನು ಫ್ರೈ ಮಾಡ್ಕೊತೀನಿ ನೋಡಿರಿ. ಕರ್ಚಿಕಾಯಿ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ 2 ಸೈಡು ಫ್ರೈ ಆಗ್ತಾವೆ ರೀ. ಈಗ ನೋಡಿರಿ ನಾ ಈ ರೀತಿ ಫ್ರೈ ಮಾಡ್ಕೊಂಡೀನಿ ನೋಡಿರಿ. ತೀರಾ ಅಷ್ಟು ಕೆಂಪೂ ಇಲ್ಲ, ತೀರಾ ಅಷ್ಟು ಬೆಳಗೂ ಇಲ್ಲ. ಈಗ ಫ್ರೈ ಆಗ್ಯಾವ್ರಿ. ನಾ ತಕ್ಕೋತೀನಿ ನೋಡಿರಿ. ನೋಡಿರಿ ಎಷ್ಟು ಸೂಪರಾಗಿ ಬಂದಾವೆ ನೋಡಿರಿ. ನೀವು ಒಂದು ಸತಿ ನಾಗರ ಪಂಚಮಿ ಹಬ್ಬಕ್ಕೆ ಕೊಬ್ಬರಿ ಕರ್ಚಿಕಾಯಿ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗ ನೋಡಿರಿ ನಾ ಮಾಡ್ಕೊಂಡಿರೋಂಥ ಕರ್ಚಿಕಾಯಿ ಇಷ್ಟ ಆಗ್ಯಾವ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ನೀವು ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಮನೆ ತೋರಿಸಿದ್ನೆಲ್ಲರೂ ಬೆಲ್ಲ ಹಾಕಿ ಮಾಡಿದ್ದು ಆ ಥರ ಆದರೂ ಮಾಡ್ಕೊಬೋದು. ಇಲ್ಲ ಈ ರೀತಿ ಕೊಬ್ಬರಿ ಕರ್ಚಿಕಾಯಿ ಆದರೂ ಮಾಡ್ಕೊಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೊಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ನಾಗರ ಪಂಚಮಿ ಹಬ್ಬಕ್ಕೆ ಕೊಬ್ಬರಿ ಕರ್ಚಿಕಾಯಿ ಮಾಡಿದ್ದೀನಿ. ಈ ಕೊಬ್ಬರಿ ಕರ್ಚಿಕಾಯಿ ಮಾಡೋ ಪದ್ಧತಿ ನಿಮಗೇನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.